ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ನಾವಿವತ್ತೊಂದು ಸೂಪರ್ ಆಗಿರುವಂಥ ಸಾಂಬಾರ್ ರೆಸಿಪಿನ ಹೇಳ್ತಾ ಇರ್ತೀನಿ. ಇದು ಬೇಕಾಗಿರುವಂಥ ಸಾಮಗ್ರಿಗಳು ಫ್ರೆಂಡ್: ಟೊಮೊಟೊ, ಬೇಳೆ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಫ್ರೆಂಡ್. ಇಷ್ಟೇ ಫ್ರೆಂಡ್. ಇಷ್ಟು ಸಾಮಗ್ರಿಗಳಿದ್ರೆ ಒಂದೊಳ್ಳೆ ರೆಸಿಪಿ ಸಾಂಬಾರು ಮಾಡೋಣ ಬನ್ನಿ. ಫಸ್ಟು ಫ್ರೆಂಡ್ ಒಂದು ಕುಕ್ಕರ್ನ ತಗೊಳ್ಳಿ. ಆ ಕುಕ್ಕರ್ಗೆ ಫ್ರೆಂಡ್ ಒಂದು ಬೌಲಷ್ಟು ನಾನಿಲ್ಲಿ ಬೇಳೆ ಕಾಳು ಹಾಕ್ತಾಯಿದ್ದೀನಿ. 4 ಟೊಮೊಟೊ. ಈ ರೆಸಿಪಿಗೆ ಮೇನ್ ಬೇಕಾಗಿರೋದೇ ಟೊಮೊಟೊ ಫ್ರೆಂಡ್. ನೀವು ಟೊಮೊಟೊ ಪಪ್ಪು ಮತ್ತು ಟೊಮೊಟೊ ಬೇಳೆ ಸಾರೆಲ್ಲ ಮಾಡಿರ್ತೀರಿ. ಈ ಥರ ಒಂದು ಸಲ ಸಾಂಬಾರನ್ನ ಟ್ರೈ ಮಾಡಿ, ಸೂಪರಾಗಿರುತ್ತೆ ಫ್ರೆಂಡ್. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ 4 ಟೊಮೊಟೊ, ಬೇಳೆ ಮತ್ತು ಹಸಿಮೆಣಸಿನ್ಕಾಯಿ 3 ತಗೊಂಡಿದ್ದೀನಿ. ಖಾರಕ್ಕೆ ತಕ್ಕಷ್ಟು ತಗೊಳ್ಳಿ. ಇನ್ನೂ ಜಾಸ್ತಿ ಖಾರ ಬೇಕು ಅಂದರೆ ಇನ್ನೊಂದು ಬೇಕಿದ್ರೆ ಎಕ್ಸ್ಟ್ರಾ ಹಾಕೋಬೋದು. ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು 5 ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ. 5 ಬಿಡಿಸಿ ಅಷ್ಟೇ, ಅಂದರೆ 1ರಲ್ಲಿ 5 ಎಸಲಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಒಂದು ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಫ್ರೆಂಡ್. ಇಷ್ಟು ಸಾಮಗ್ರಿಗಳನ್ನ ಹಾಕ್ಕೊಂಡು ಅದೇ ಬೇಳೆ ಕಳಕಿದ್ನಲ್ವ, ಅದೇ ಬೌಲಲ್ಲಿ ನಾನಿಲ್ಲಿ 3 ಬೌಲಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಸೊ ನೀವು ಇಂಗ್ರೀಡಿಯೆಂಟ್ಸ್ ಸಾಮಗ್ರಿಗಳನ್ನ ಜಾಸ್ತಿ ಹಾಕೋಬಹುದು. ಸೊ ಲಿಡ್ನ ಕ್ಲೋಸ್ ಮಾಡಿ ವಿಸಲ್ ಕೂಗ್ಸೋದಕ್ಕಿಂತ ಮುಂಚೆ ಚಿಟಿಕೆಯಷ್ಟು, ಒಂದು ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ನೀವು ಸಾಂಬಾರು ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್. ನೀವು ಯಾವುದು ಯೂಸ್ ಮಾಡ್ತೀರೋ ಸಾಂಬಾರು ಎಣ್ಣೆ, ಸೊ ಅದನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸಿದ ನಂತರ ಫ್ರೆಂಡ್ ಇದಕ್ಕೊಂದೊಳ್ಳೆ ಒಗ್ಗರಣೆ ಕೊಡೋಣ. ಸೊ ಹಾಗೆ ಎಂಡ್ ತನಕ ನೋಡಿ. ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ. ಚಪಾತಿಗೂ, ಮುದ್ದೆಗೂ ಮತ್ತು ರೈಸ್ಗೂ ಕೂಡ ತುಂಬಾ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್. ಈ ಥರ ಒಮ್ಮೆ ಟ್ರೈ ಮಾಡಿಕೊಂಡು ಮನೇಲಿ ಒಂದ್ಸಲ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ. ಪಟ ಅಂತಲೂ ಮಾಡ್ಕೋಬಹುದು, ಬೇಗನೆ ಆಗೋಗುತ್ತೆ. ಸೊ ಕಾಯಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ತರಕಾರಿ ಇಲ್ಲ ಅನ್ನೋ ಟೈಮಲ್ಲಿ ಈ ಥರ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ಅಂತಲೇ ಹೇಳ್ಬೋದು ಫ್ರೆಂಡ್. ಸೊ ಇದು ಇವಾಗ ಬೆಂದಿದೆ ಫ್ರೆಂಡ್. ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ವಲ್ಲ, ಸೊ ಬೇಗನೆ ಬೆಂದಿದೆ. ಹಾಗೆಯೇ ಲಿಡ್ ತೆಗ್ದು ನಾನಿಲ್ಲಿ ವಿಸಲ್ ಹೋಗಿಸಿ ನೋಡಿ. ಟೊಮೊಟೊ ಮತ್ತು ಸ್ವಲ್ಪ ಬೇಳೆನೂ ಹಾಕ್ಕೊಳ್ಳಿ. ಖಾರದ ಪುಡಿ ಹಾಕ್ಕೊಂಡು ಫ್ರೆಂಡ್, ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೋಬೇಕು ಫ್ರೆಂಡ್. 2 ಸ್ಪೂನಷ್ಟು ಖಾರದ ಪುಡಿ, ಮನೆಯಲ್ಲಿ ಇರುವಂತಹ ಖಾರದ ಪುಡಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸೊ ನೋಡಿ, ಬೇಯಿಸಿರುವಂಥದ್ದನ್ನು ಫಸ್ಟು ನೀವು ಅದಕ್ಕೆ ಟೊಮೊಟೊ ಎತ್ಕೋಬೇಕು. ಟೊಮೊಟೊ, ಬೇಳೆ ಮತ್ತು ಹಸಿಮೆಣಸಿನ್ಕಾಯಿ, ಇಲ್ಲಿ ಏನು ಬೆಂದಿದೆ ಈರುಳ್ಳಿ, ಅದನ್ನು ನಾನಿಲ್ಲಿ ಒಗ್ಗರಣೆಗೆ ಬಳಸ್ಕೊತಾ ಇದ್ದೀನಿ ನೋಡಿ. ಖಾರ ಪುಡಿನ ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್. ಇದನ್ನು ರುಬ್ಬಿದ ನಂತರ ಒಗ್ಗರಣೆ ಹಾಕಬೇಕು. ಆಗ ಫ್ರೆಂಡ್ ಈ ಸಾಂಬಾರು ರುಚಿಯಾಗಿ ಮತ್ತು ಟೇಸ್ಟಿಯಾಗಿರೋದು ಅಂತಲೇ ಹೇಳಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇವಾಗ ನಾವು ರುಬ್ಕೊಂಡು ಆಗಿದೆ. ಒಗ್ಗರಣೆ ಹಾಕೋಣ. ಒಂದು ಪ್ಯಾನ್ ಇಟ್ಟು ಆ ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ನಾನು ಏನು ಬೇಯಿಸಿ ಇಟ್ಟಿದ್ದೆ ಆ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿನ ಹಾಕಿ ಬೇರೆ ಏನು ಹಾಕ್ಬಾರ್ದು. ಸಾಸಿವೆ, ಜೀರಿಗೆ, ಮೆಣಸು ಏನು ಸಹಿತ ಹಾಕ್ತಾಯಿಲ್ಲ ಈ ಒಗ್ಗರಣೆಗೆ. ಬರೀ ಎಣ್ಣೆ ಮತ್ತು ಈರುಳ್ಳಿನ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 2-3 ನಿಮಿಷ ಫ್ರೆಂಡ್ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನು ಏನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಒಂದು ಬೇಳೆ ಬೆಂದಿರೋದು ಮತ್ತು ಖಾರ ಫ್ರೆಂಡ್. ಅವೆರಡರಲ್ಲಿ ಇದು ಚೆನ್ನಾಗಿ ಬೇಯಬೇಕು. ಈರುಳ್ಳಿ ಎಲ್ಲ ಸಾಫ್ಟಾಗಿದೆ, ಮೊದಲೇ ಬೆಂದಿದೆ. ಸೊ ಇದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಈ ಥರ ಹುರ್ಕೊಂಡ ನಂತರ ನಾನಿಲ್ಲಿ ಬೇಳೆ ಏನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ಆ್ಯಡ್ ಮಾಡಿಲ್ಲ ಇವಾಗ. ಈ ಬೇಳೆ ಚೆನ್ನಾಗಿ 1-2 ನಿಮಿಷ ಬೆಂದ ನಂತರ ಮತ್ತೆ ಇದಕ್ಕೆ ನಾನೇನು ರುಬ್ಕೊಂಡಿದ್ದೆ ಅಲ್ವ ಮಸಾಲೆ, ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕಾಯಿ ಹಾಕಿಲ್ಲ ಫ್ರೆಂಡ್. ಕಾಯಿ ಇಲ್ಲ ಅನ್ನೋರು ಬೇಕಿದ್ರೆ ಈ ಟೈಮಲ್ಲಿ ಕಾಯಿ ಬೇಕಿದ್ರೂ ಹಾಕೋಬೋದು. ಬೇಡ, ನಮ್ಮ ಮನೇಲಿ ಕಾಯಿ ಇಲ್ಲ, ಕಾಯಿ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ಈ ಥರ ರೆಸಿಪಿ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಮಾಡ್ಕೊಳ್ಳಿ. ಗಟ್ಟಿಯಾಗಿದ್ದರೆ ಇದು ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತು ಚಪಾತಿಗೆ ಅಥವಾ ಪೂರಿಗೆ ಅಥವಾ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್. ಈ ಥರ ನಾವು ರುಬ್ಬಿ ಮಾಡೋದಕ್ಕಿಂತ ರುಬ್ದೇ ಮಾಡ್ತೀವಲ್ಲ ಸಾಂಬಾರುಗಳು, ಅದೇ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು. ಆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಫ್ರೆಂಡ್. ನೆಕ್ಸ್ಟು ಫ್ರೆಂಡ್ ನಾನಿಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿಗೆ ಫ್ರೆಂಡ್ ಗೋಧಿ ಹಸಿಟ್ಟನ್ನ ನಾನು
ಮನೆಯಲ್ಲೇ ಬಿಡಿಸಿರುವಂತಹ ಗೋಧಿ ಸ್ವಲ್ಪ ಅಕ್ಕಿ ಹಾಕಿ ಬಿಡಿಸಿದ್ರೆ ಫ್ರೆಂಡ್ ಗೋಧಿ ಹಸಿಕ್ಕೆ ಫ್ರೆಂಡ್ ಚಪಾತಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೀವು ಸ್ವಲ್ಪ ಗೋಧಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಅಕ್ಕಿನ ಅದಕ್ಕೆ 2-3 ಗ್ಲಾಸ್ ಅಷ್ಟು ಹಾಕಿಬಿಟ್ಟು ಮಿಲ್ ಮಾಡಿಸ್ಕೊಂಡು ಬಂದು ಇಟ್ಕೊಂಡು ಸ್ಟೋನ್ ಮಾಡಿದ್ರೆ ಫ್ರೆಂಡ್ ತುಂಬ ಜನ ತುಂಬ ದಿನಗಳ ಕಾಲ ಯೂಸ್ ಮಾಡಬಹುದು. ಸೊ ಅದನ್ನು ಜರಡಿ ಮಾಡಿಬಿಟ್ಟು ನಾನಿಲ್ಲಿ ಹಾಕ್ತಾಯಿದ್ದೀನಿ ಗೋಧಿ ಹಸಿಟ್ಟು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಉಪ್ಪು ಕರಗಿಸ್ಕೋಬೇಕು ಫ್ರೆಂಡ್. ಈ ಥರ ನೀರು ಹಾಕ್ಕೊಂಡು ಚೆನ್ನಾಗಿ ಕರಗಿಸಿದ ನಂತರ ನಾನಿಲ್ಲಿ ನೀರನ್ನ ಹಾಕಿ ಕರಗಿಸಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಒಂದು 20 ನಿಮಿಷ ಇಟ್ಟರೆ ಫ್ರೆಂಡ್ಸ್ ಸಾಫ್ಟಾಗಿ, ನೀವು ಬೇಕಿದ್ರೆ ಪೇಪರ್ ಥರ ಅದನ್ನು ಲಟ್ಟಿಸ್ಕೊಂಡ್ರೂ ಅರ್ಧೋಗಲ್ಲ, ಚಪಾತಿ ಕಿತ್ತೋಗಲ್ಲ ಫ್ರೆಂಡ್, ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಫ್ರೆಂಡ್. ರುಚಿ ಅದು ಕರಗ್ತಾ ಇದೆ. ನೀರು ಹಾಕಿ ಚೆನ್ನಾಗಿ ಅದನ್ನು ನೀವು ಕಲಿಸ್ಕೋಬೇಕು ಗೋಧಿ ಹಸಿಟ್ಟು. ಸೀಕ್ರೆಟ್ ಇದು ಫ್ರೆಂಡ್, ತುಂಬ ಚೆನ್ನಾಗಿ ಬರುತ್ತೆ.